ಪುರಾಣ, ಇತಿಹಾಸ, ಕಲೆ ಎಲ್ಲವೂ ಒಂದಾಗಿ ಬೆಸೆದುಕೊಂಡಿರೋ ಒಂದು ಅದ್ಭುತ ನಗರ ಕಂಚೀಪುರಂ. ಇಲ್ಲಿನ ಪ್ರತಿಯೊಂದು ಕಲ್ಲು, ಪ್ರತಿಯೊಂದು ರೇಷ್ಮೆಯ ಎಳೆಯೂ ಕೂಡ ಸಾವಿರಾರು ವರ್ಷಗಳ ಹಿಂದಿನ ಕತೆಗಳನ್ನ ಹೇಳುತ್ತೆ. ಬನ್ನಿ, ಇವತ್ತು ಆ ಕತೆಗಳನ್ನೇ ಕೇಳೋಣ. ನೋಡಿ, ಮಹಾಕವಿ ಕಾಳಿದಾಸರು ಸಾವಿರಾರು ವರ್ಷಗಳ ಹಿಂದೆಯೇ ಹೇಳಿದ್ದಾರೆ, ಹೂವುಗಳಲ್ಲಿ ಮಲ್ಲಿಗೆಯೇ ಶ್ರೇಷ್ಠ, ಪುರುಷರಲ್ಲಿ ವಿಷ್ಣುವೇ ಶ್ರೇಷ್ಠ, ನಾರಿಯರಲ್ಲಿ ರಂಭೆಯೇ ಶ್ರೇಷ್ಠ, ಹಾಗೆಯೇ ನಗರಗಳಲ್ಲಿ ಶ್ರೇಷ್ಠವಾದದ್ದು ಕಂಚಿ ಅಂತ. ಅಂದಿನ ಕಾಲದಲ್ಲೇ ಇಂತಹ ಒಂದು ಹಿರಿಮೆ ಈ ನಗರಕ್ಕಿತ್ತು ಅಂದ್ರೆ ಅದರ ಮಹತ್ವ ಇಷ್ಟಿರ್ಬೇಕು ಅಲ್ವಾ? ಹಾಗಾದ್ರೆ ಕಂಚಿಗೆ ಯಾಕೆ ಇಷ್ಟೊಂದು ಶ್ರೇಷ್ಠ ಸ್ಥಾನ? ಯಾಕಂದ್ರೆ ಇದು ಕೇವಲ ಒಂದು ನಗರ ಅಲ್ಲ, ಇದೊಂದು ಮೋಕ್ಷಪುರಿ. ನಮ್ಮ ನಂಬಿಕೆಗಳ ಪ್ರಕಾರ ಜೀವನ ಮರಣಗಳ ಚಕ್ರದಿಂದ ನಮ್ಗೆ ಮುಕ್ತಿ ಕೊಡೋ ಕೆಲವು ಪವಿತ್ರ ಸ್ಥಳಗಳಲ್ಲಿ ಕಂಚಿ ಕೂಡ ಒಂದು. ನಮ್ಮ ಭಾರತದಲ್ಲಿ ಒಟ್ಟು 7 ಮೋಕ್ಷದಾಯಕ ನಗರಗಳಿವೆ ಅಂತ ಪುರಾಣಗಳಲ್ಲಿ ಹೇಳಲಾಗಿದೆ. ಅಯೋಧ್ಯ, ಮಥುರಾ, ಮಾಯಾ, ಕಾಶಿ, ಕಂಚಿ, ಅವಂತಿಕಾ ಮತ್ತು ದ್ವಾರಾವತಿ. ಆದರೆ ಇಲ್ಲೊಂದು ವಿಷಯ ಗಮನಿಸಬೇಕು, ಇದರಲ್ಲಿ 6 ನಗರಗಳು ಉತ್ತರ ಭಾರತದಲ್ಲಿವೆ. ಇಡೀ ದಕ್ಷಿಣ ಭಾರತದಲ್ಲಿರೋ ಏಕೈಕ ಮೋಕ್ಷಪುರಿ ಅಂದರೆ ಅದು ನಮ್ಮ ಕಂಚೀಪುರಂ. ಕಂಚಿಗೆ ಈ ಮೋಕ್ಷಪುರಿ ಅನ್ನೋ ಸ್ಥಾನಮಾನ ಸಿಗೋದಕ್ಕೆ ಮುಖ್ಯ ಕಾರಣವೇ ಇಲ್ಲಿ ನೆಲೆಸಿರುವ ವರದರಾಜಸ್ವಾಮಿ. ಹೌದು, ಈ ದೇವಸ್ಥಾನದ ಹಿಂದಿರೋ ಕಥೆ ಇದೆಯಲ್ಲ, ಅದು ನಿಜಕ್ಕೂ ಅದ್ಭುತವಾದದ್ದು. ಈ ದೇವಸ್ಥಾನದ ಕಥೆ ಶುರುವಾಗೋದೇ ಒಂದು ದೈವಿಕ ಕಲಹದಿಂದ. ಬ್ರಹ್ಮ ಮತ್ತು ಸರಸ್ವತಿ ದೇವಿಯ ನಡುವೆ ವಿವಾದ ಉಂಟಾದಾಗ ಬ್ರಹ್ಮನು ಪರಿಹಾರಕ್ಕಾಗಿ ಕಂಚಿಯಲ್ಲಿ ಒಂದು ಅಶ್ವಮೇಧ ಯಾಗವನ್ನ ಶುರು ಮಾಡ್ತಾರೆ. ಯಾಕಂದ್ರೆ ವಿಷ್ಣುವೇ ಹೇಳಿರ್ತಾರೆ, ಇಲ್ಲಿ ಮಾಡುವ ಒಂದು ಯಾಗ 1000 ಯಾಗಗಳಿಗೆ ಸಮ ಅಂತ. ಆದ್ರೆ ಕೋಪಗೊಂಡಿದ್ದ ಸರಸ್ವತಿ ವೇಗವತಿ ನದಿಯ ರೂಪದಲ್ಲಿ ಬಂದು ಆ ಯಾಗವನ್ನ ನಾಶ ಮಾಡೋಕೆ ಪ್ರಯತ್ನಿಸ್ತಾಳೆ. ಆಗ ಯಾಗವನ್ನ ರಕ್ಷಿಸ್ಲಿಕ್ಕಾಗಿ ಸಾಕ್ಷಾತ್ ಮಹಾವಿಷ್ಣುವೇ ನದಿಗೆ ಅಡ್ಡಲಾಗಿ ಮಲಗ್ತಾರೆ. ಇದರಿಂದ ಸಂತುಷ್ಟನಾದ ಬ್ರಹ್ಮ ಪವಿತ್ರವಾದ ಅತ್ತಿಮರದಿಂದ ವರದರಾಜಸ್ವಾಮಿಯ ವಿಗ್ರಹವನ್ನ ಕೆತ್ತಿಸಿ ಪ್ರತಿಷ್ಠಾಪನೆ ಮಾಡ್ತಾರೆ. ಅದಕ್ಕೆ ನೋಡಿ, ಮೂಲ ವಿಗ್ರಹವನ್ನ ಅತ್ತಿ ವರದಾರ್ ಅಂತಾನೂ ಕರೀತಾರೆ. ಆದ್ರೆ ಕಥೆ ಇಲ್ಲಿಗೆ ಮುಗಿಯಲ್ಲ, ಇನ್ನೂ ನಿಗೂಢವಾಗ್ತಾ ಹೋಗುತ್ತೆ. 14ನೇ ಶತಮಾನದಲ್ಲಿ ಮೊಘಲರು ಆಕ್ರಮಣ ಮಾಡಿದಾಗ ಆ ಅಮೂಲ್ಯವಾದ ಅತ್ತಿಮರದ ವಿಗ್ರಹವನ್ನ ರಕ್ಷಿಸೋಕೆ ಅರ್ಚಕರು ಅದನ್ನ ದೇವಸ್ಥಾನದ ಅನಂತ ಸರಸ್ ಅನ್ನೋ ಕಲ್ಯಾಣಿ ಒಳಗೆ ಮುಚ್ಚಿಡ್ತಾರೆ. ಆಮೇಲೆ ಶತಮಾನಗಳೇ ಕಳೆದೋಗುತ್ತೆ. ಒಂದು ಸಲ ಭೀಕರ ಬರಗಾಲ ಬಂದಾಗ ಕಲ್ಯಾಣಿ ಪೂರ್ತಿಯಾಗಿ ಬತ್ತಿ ಹೋಗುತ್ತೆ. ಆಗ ಅದ್ಭುತ ಅನ್ನೋ ಹಾಗೆ ಆ ಮುಚ್ಚಿಟ್ಟಿದ್ದ ವಿಗ್ರಹ ಮತ್ತೆ ಕಾಣಿಸ್ಕೊಡುತ್ತೆ. ಆಗ ಅರ್ಚಕರೊಬ್ಬರ ಕನಸಿನಲ್ಲಿ ಬಂದ ದೇವರು ಈ ವಿಗ್ರಹವನ್ನ ಪ್ರತಿ 40 ವರ್ಷಗಳಿಗೆ ಒಮ್ಮೆ ಮಾತ್ರ ಹೊರಗೆ ತೆಗೆದು ಪೂಜಿಸ್ಬೇಕು ಅಂತ ಆದೇಶ ಕೊಡ್ತಾರೆ. ಯೋಚನೆ ಮಾಡಿ, 40 ವರ್ಷಕ್ಕೊಮ್ಮೆ ಮಾತ್ರ ಸಿಗುವ ದರ್ಶನ ಇದು. ಈ ಅಪರೂಪದ ಉತ್ಸವ ಒಟ್ಟು 48 ದಿನಗಳ ಕಾಲ ನಡೆಯುತ್ತೆ. ಮೊದಲ 24 ದಿನ ಅತ್ತಿವರದರ್ ಶಯನ ಭಂಗಿಯಲ್ಲಿ ಅಂದ್ರೆ ಮಲಗಿದ ಭಂಗಿಯಲ್ಲಿ ದರ್ಶನ ಕೊಟ್ರೆ, ಆಮೇಲಿನ 24 ದಿನ ನಿಂತ ಭಂಗಿಯಲ್ಲಿ ದರ್ಶನ ಕೊಡ್ತಾರೆ. ಈ ಅದ್ಭುತ ದರ್ಶನ ಕೊನೆಯ ಬಾರಿಗೆ ಸಿಕ್ಕಿದ್ದು 2019ರಲ್ಲಿ. ಇನ್ನೊಮ್ಮೆ ನೋಡ್ಬೇಕು ಅಂದ್ರೆ 2059ರವರೆಗೆ ಕಾಯಬೇಕು. ಅಂದ್ರೆ ಎಷ್ಟೋ ಜನರ ಪಾಲಿಗೆ ಇದು ಜೀವನದಲ್ಲಿ ಒಮ್ಮೆ ಮಾತ್ರ ಸಿಗುವ ಭಾಗ್ಯ. ಸರಿ, ಕಂಚಿಯ ಕಥೆ ಅಂದ್ರೆ ಬರೀ ವರದರಾಜ ಸ್ವಾಮಿ ದೇವಸ್ಥಾನಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಈ ನಗರದ ಪ್ರತಿಯೊಂದು ದೇವಾಲಯದಲ್ಲೂ ಒಂದೊಂದು ಪುರಾಣ ಅಡಗಿದೆ. ವರದರಾಜಸ್ವಾಮಿ ದೇವಸ್ಥಾನಕ್ಕೆ ಹೋದ್ರೆ ಅಲ್ಲಿ ಚಿನ್ನ ಮತ್ತೆ ಬೆಳ್ಳಿಯ ಹಲ್ಲಿಗಳನ್ನ ಎಲ್ಲರೂ ಮುಟ್ತಾರೆ. ಯಾಕೆ ಗೊತ್ತಾ? ಅದರ ಹಿಂದೆನೂ ಒಂದು ಕಥೆ ಇದೆ. ಅಗಸ್ತ್ಯ ಮುನಿಯ ಶಾಪದಿಂದ 2 ಶಿಷ್ಯರು ಹಲ್ಲಿಗಳಾಗ್ಬಿಡ್ತಾರೆ. ಸೂರ್ಯ ಮತ್ತು ಚಂದ್ರರ ಜೊತೆ ಇಂದ್ರ ಬಂದಾಗ ನಿಮ್ಗೆ ಶಾಪ ವಿಮೋಚನೆ ಆಗುತ್ತೆ ಅನ್ನೋ ವರವೂ ಇರುತ್ತೆ. ಕೊನೆಗೆ ಹಾಗೆ ಆದಾಗ ಅವ್ರಿಗೆ ಮೋಕ್ಷ ಸಿಗುತ್ತೆ. ಅದರ ಸಂಕೇತವಾಗಿ ಸೂರ್ಯನನ್ನ ಪ್ರತಿನಿಧಿಸೋ ಚಿನ್ನದ ಹಲ್ಲಿ ಮತ್ತೆ ಚಂದ್ರನನ್ನ ಪ್ರತಿನಿಧಿಸೋ ಬೆಳ್ಳಿಯ ಹಲ್ಲಿಯನ್ನ ಅಲ್ಲಿ ಸ್ಥಾಪಿಸಲಾಗಿದೆ. ಇವುಗಳನ್ನ ಮುಟ್ಟಿದ್ರೆ ಸಕಲ ದೋಷಗಳು ನಿವಾರಣೆ ಆಗುತ್ತೆ ಅನ್ನೋದು ಇವತ್ತಿಗೂ ಜೀವಂತವಾಗಿರೋ ನಂಬಿಕೆ. ಕಂಚಿಯಲ್ಲಿರೋ ಇನ್ನೊಂದು ದೇವಸ್ಥಾನ ನಮ್ಮನ್ನ ಮತ್ತೆ ಅದೇ ಮೂಲ ಪುರಾಣಕ್ಕೆ ಕರ್ಕೊಂಡು ಹೋಗುತ್ತೆ. ಅದು ಅಷ್ಟಭುಜ ವಿಷ್ಣು ದೇವಸ್ಥಾನ. ಸಾಮಾನ್ಯವಾಗಿ ನಮಗೆ ವಿಷ್ಣು ಅಂದ್ರೆ ಚತುರ್ಭುಜ ಅಲ್ವಾ? ಆದ್ರೆ ಇಲ್ಲಿ ವಿಷ್ಣು 8 ಭುಜಗಳೊಂದಿಗೆ ದರ್ಶನ ಕೊಡ್ತಾನೆ. ವಿಶೇಷ ಅಂದ್ರೆ ಬ್ರಹ್ಮದೇವರು ಆ ಯಾಗವನ್ನ ಮಾಡಿದ್ದು ಇದೇ ಪವಿತ್ರ ಸ್ಥಳದಲ್ಲಿ ಅಂತ ಹೇಳಲಾಗುತ್ತೆ. ಕಂಚಿಯ ಮತ್ತೊಂದು ವಾಸ್ತುಶಿಲ್ಪದ ಅದ್ಭುತ ಅಂದ್ರೆ ಅದು ವೈಕುಂಠನಾಥ ದೇವಸ್ಥಾನ. ಇದರ ರಚನೆ ಇದೆಯಲ್ಲ, ತುಂಬಾನೇ ವಿಶಿಷ್ಟವಾಗಿದೆ. ಇದು 3 ಅಂತಸ್ತಿನ ದೇವಸ್ಥಾನ. ಕೆಳಮಹಡಿಯಲ್ಲಿ ಕುಳಿತಿರೋ ರೂಪ, ಮಧ್ಯದ ಮಹಡಿಯಲ್ಲಿ ಮಲಗಿರೋ ರೂಪ ಮತ್ತು ಮೇಲಿನ ಮಹಡಿಯಲ್ಲಿ ನಿಂತಿರೋ ವಿಷ್ಣುವಿನ ರೂಪವನ್ನ ನೋಡಬಹುದು. ಆದರೆ ಶೇಷಶಯನ ರೂಪದಲ್ಲಿ ಮಲಗಿರೋ ದೇವರ ದರ್ಶನಕ್ಕೆ ವೈಕುಂಠ ಏಕಾದಶಿಯ ದಿನ ಮಾತ್ರ ಅವಕಾಶ ಇರುತ್ತೆ, ಬೇರೆ ದಿನಗಳಲ್ಲಿ ಪ್ರವೇಶ ಇರೋದಿಲ್ಲ. ಇಷ್ಟೊತ್ತು ನಾವು ಪುರಾಣಗಳ ಬಗ್ಗೆ ಮಾತಾಡಿದ್ವಿ. ಈಗ ಸ್ವಲ್ಪ ಇತಿಹಾಸದ ಕಡೆನೂ ನೋಡೋಣ.
ಕಂಚಿ ಅಂದ್ರೆ ಅದು ವಾಸ್ತುಶಿಲ್ಪದ ಭವ್ಯ ಪರಂಪರೆಯನ್ನ ಹೊಂದಿರೋ ನಗರ, ಅದರಲ್ಲೂ ವಿಶೇಷವಾಗಿ ಪಲ್ಲವರ ಕಾಲದ ಕುರುಹುಗಳು ಇಲ್ಲಿ ಜೀವಂತವಾಗಿವೆ. ಕಂಚಿಪುರಂನಲ್ಲಿರೋ ಅತ್ಯಂತ ಹಳೆಯ ದೇವಸ್ಥಾನ ಯಾವ್ದು ಗೊತ್ತಾ? ಅದು ಕೈಲಾಸನಾಥರ ದೇವಾಲಯ. ಪೂರ್ತಿಯಾಗಿ ಮರಳುಗಲ್ಲಿನಲ್ಲೇ ಕೆತ್ತಿರೋ ಈ ದೇವಸ್ಥಾನ ಆರಂಭಿಕ ದ್ರಾವಿಡ ವಾಸ್ತುಶಿಲ್ಪಕ್ಕೆ ಒಂದು ಅದ್ಭುತ ಉದಾಹರಣೆ. ಅಲ್ಲಿನ ಕೆತ್ತನೆಗಳನ್ನು ನೋಡ್ತಾ ಇದ್ರೆ ನಿಜಕ್ಕೂ ಆಶ್ಚರ್ಯ ಆಗತ್ತೆ. ಯೋಚಿಸಿ, ಈ ದೇವಸ್ಥಾನವನ್ನ ಪಲ್ಲವರು ಕಟ್ಟಿಸಿದ್ದು ಸುಮಾರು 1300 ವರ್ಷಗಳ ಹಿಂದೆ. ಇವತ್ತಿಗೂ ಅದು ಅಷ್ಟೇ ಗಟ್ಟಿಯಾಗಿ ನಿಂತು ತನ್ನ ಗತ ವೈಭವವನ್ನ ಸಾರ್ತಿದೆ. ಈ ದೇವಸ್ಥಾನದ ಪ್ರಭಾವ ಎಷ್ಟಿತ್ತು ಅಂದ್ರೆ, ಮುಂದೆ ಶತಮಾನಗಳ ನಂತರ ರಾಜರಾಜ ಚೋಳ ತಂಜಾವೂರ್ನಲ್ಲಿ ಜಗತ್ಪ್ರಸಿದ್ಧ ಬೃಹದೀಶ್ವರ ದೇವಸ್ಥಾನವನ್ನ ಕಟ್ಸೋಕೆ ಇದೇ ಕೈಲಾಸನಾಥರ ದೇವಸ್ಥಾನದ ವಿನ್ಯಾಸದಿಂದ ಸ್ಫೂರ್ತಿ ಪಡೆದಿದ್ದ ಅಂತ ಹೇಳ್ತಾರೆ. ಅಂದ್ರೆ ಆ ಭವ್ಯ ದೇವಸ್ಥಾನಕ್ಕೆ ಕಾಂಚಿಯ ಈ ದೇವಸ್ಥಾನ ಒಂದು ರೀತಿ ನೀಲನಕ್ಷೆಯಾಗಿತ್ತು. ದೇವಾಲಯ ಇತಿಹಾಸವನ್ನೆಲ್ಲ ಬಿಟ್ಟು ಕಂಚಿಯ ಇನ್ನೊಂದು ಮುಖವನ್ನೂ ನೋಡೋಣ ಬನ್ನಿ. ಕಂಚಿ ತನ್ನ ಸಂಸ್ಕೃತಿಯನ್ನ ರೇಷ್ಮೆಯ ಎಳೆಗಳಲ್ಲಿ ಇವತ್ತಿಗೂ ಜೀವಂತವಾಗಿರಿಸಿದೆ. ಕಂಚಿ ಅಂದ ತಕ್ಷಣ ಎಲ್ಲರಿಗೂ ಮೊದಲು ನೆನಪಾಗೋದೇ ಇಲ್ಲಿನ ಜಗತ್ಪ್ರಸಿದ್ಧ ಕಂಚೀಪುರಂ ರೇಷ್ಮೆ ಸೀರೆಗಳು. ಈ ನಗರದ ಆಧ್ಯಾತ್ಮಿಕ ಮತ್ತು ಐತಿಹಾಸಿಕ ಹಿರಿಮೆಯೇ ಇಲ್ಲಿನ ನೇಕಾರರ ಕೈಯಲ್ಲಿ ಸುಂದರ ಕಲಾಕೃತಿಗಳಾಗಿ ನೇಯಲ್ಪಡುತ್ತೆ. ಇದು ಸಂಪ್ರದಾಯ ಮತ್ತೆ ಕಲೆಯ ಒಂದು ಪರಿಪೂರ್ಣ ಸಂಗಮ. ಒಂದ್ ಕಡೆ ದೈವಿಕ ಅತ್ತಿಮರದಿಂದ ಹುಟ್ಟಿದ ದೇವರು, ಇನ್ನೊಂದ್ ಕಡೆ ಜಗತ್ತನ್ನೇ ಬೆರಗೊಳಿಸೋ ರೇಷ್ಮೆಯ ಎಳೆಗಳು. ಕಂಚೀಪುರಂ ತನ್ನೊಳಗೆ ಇಂಥ ಅದೆಷ್ಟು ಕಥೆಗಳನ್ನ ಅಡಗಿಸ್ಕೊಂಡಿದ್ಯೋ. ಒಂದು ನಗರ ಇಷ್ಟೊಂದು ಇತಿಹಾಸ, ಇಷ್ಟೊಂದು ಪುರಾಣಗಳನ್ನ ತನ್ನಲ್ಲಿ ಹೇಗೆ ತಾನೇ ಹಿಡಿದಿಟ್ಕೊಳ್ಳೋಕೆ ಸಾಧ್ಯ? ಬಹುಶಃ ಇದೇ ಕಂಚೀಪುರಂನ ನಿಜವಾದ ವಿಸ್ಮಯ.